ಕಾರ್ತಿಕ್ ಪ್ಲೀಸ್ ರೈಸ್ ಮಾಡಬೇಡಿ, ವಾಯ್ಸ್ ರೈಸ್ ಮಾಡಿ ಮಾತಾಡಬೇಡಿ, ಸಣ್ಣ ಮಾತಾಡಿ. ಅಪ್ಪ ಒಳಗದಾರೆ, ಅದು ಗಮನದಲ್ಲಿರಲಿ. ಅವ್ರಿಗೆ ಕೇಳಿಸ್ಬಾರ್ದು, ಸುಮ್ಮನೆ ಬೇಜಾರು ಮಾಡಿಸ್ತದೆ ಎಂತಕ್ಕೆ ಅವರಿಗೆ ಅಂತಲೇ ನಾನು ಎದ್ದು ಹೊರಗಡೆ ಬಂದೆ. ನಿಧಾನ ಮಾತಾಡ್ಕೊಳ್ಳೋಣ ನಾವೇ ಅಂತ ನೋಡಿದ್ರೆ ನೀವು ಇಲ್ಲೂ ಹಿಂಗೆ ಕಿರ್ತಿದ್ದೀರಲ್ಲ. ಏನು ಅಂದ್ಕೋಬೇಕು ಅಪ್ಪ? ನಿಮ್ಮ ಬಗ್ಗೆ ಒಳ್ಳೆ ಗೌರವ ಇಟ್ಕೊಂಡಾರೆ, ಯಾವುದಕ್ಕೂ ಆಸೆ ಪಡೋರಲ್ಲ, ಹಾಗೆ ಹೀಗೆ ಅಂತ ಏನೇನೋ ಅದೇ ಅವ್ರ ಮನಸ್ಸಲ್ಲಿ. ಎಲ್ಲದನ್ನು ಒಂದೇ ದಿವಸದಲ್ಲಿ ಹಾಳು ಮಾಡ್ಕೊಂಬೇಡಿ. ನಿಮಗೆ ಯಾಕೆ ಬಂತು ಈ ಥರದ ಆಲೋಚನೆ? ನೀವು ನಿಧಾನದಿಂದ ಕೂತು ಯೋಚನೆ ಮಾಡಿ, ನೀವು ಮಾಡೋದು ಸರಿ ಅಂತ ಅನ್ನಿಸ್ತದ ನೋಡಿ. ನಿಮ್ಮ ಅಮ್ಮನ ಬೇಕಾದ್ರೆ ಕೇಳಿ ನೋಡಿ. ಅಮ್ಮನ ಹತ್ರ ನಾನು ಹೇಳೋದೇನು ಬೇಡ, ನಾನು ಹೇಳೋದು ಬೇಡ, ಕೇಳೋದು ಬೇಡ. ಎಲ್ಲ ಕೆಲಸ ನಿಮ್ಮ ಅಣ್ಣೆ ಮಾಡ್ಯಾರೆ. ಅದು ಯಾರು ಅವ್ರಿಗೆ ನಂಬರ್ ಕೊಡ್ತಾರೋ ಏನೋ. ನೀವು ಒಳ್ಳೆ ಹೇಳ್ತೀಯಲ್ಲ, ನಮಗೇನು ಸಂಬಂಧ ಇಲ್ದಿದ್ದವ್ರಂಗೆ ನಾವು ಇರಬೇಕು ಅಂದರೆ ಅವ್ರು ಯಾಕೆ ನಮಗಷ್ಟು ಫೋನ್ ಮಾಡ್ಕೊಂಡು ಹೇಳಬೇಕು? ನೀವು ಹೋಗಿ, ನೀವು ಅದನ್ನು ತಗೊಳ್ಳಿ, ಇದನ್ನು ತಗೊಳ್ಳಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ನೀನೊಬ್ಬಳೇ ಈ ಥರ ವಿಚಿತ್ರವಾಗಿ ಆಡೋದು. ನಾನು ನಮ್ಮ ಆಫೀಸಲ್ಲೂ ಎಲ್ಲರ ಹತ್ರ ಕೇಳಿ ನೋಡಿದೆ, ಯಾರೂ ಕೂಡ ನಿನ್ನ ಹಾಗೆ ಮಾಡಲ್ಲ. ಯಾರೋ ಸಂಬಂಧ ಇಲ್ಲದವರಿಗೆ ಹೋಗ್ಬೇಕಂತೆ, ನಮಗೆ ಬರ್ಬೇಕಾಗಿದ್ದು ನಮಗೆ ಬರದೇ ಇದ್ರೂ ಚಿಂತೆ ಇಲ್ಲಂತೆ. ಅದು ಯಾವ ಥರ ಲಾಜಿಕ್ಕೋ ನನಗಂತೂ ಅರ್ಥ ಆಗಲ್ಲಪ್ಪ. ನಗ್ತಾರೆ ನಾವು ಆಫೀಸಲ್ಲೆಲ್ಲ, ನಿನ್ನ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ತಗೊಳಲ್ಲ, ಬೇಡ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮನೆಯವರು ಅಂತ. ಗೊತ್ತಾ? ಅದು ಯಾರ್ರೀ ಅದು? ನಿಮ್ಮ ಪರ್ಸ್ನಲ್ ವಿಚಾರ, ನಿಮ್ಮ ಹೆಂಡತಿ ಮನೆ, ಆಸ್ತಿ ಮನೆ ವಿಚಾರ ಮಾತಾಡೋಕೆ ಅವ್ರಿಗೆ ಯಾರಂತೆ ರೈಟ್ಸ್ ಕೊಟ್ಟಿದ್ದ? ಫಸ್ಟ್ ಆಫ್ ಆಲ್ ನೀವು ಅವ್ರ ಹತ್ರ ಎಂತಕ್ಕೆ ಹೇಳಿದ್ರಿ ಅದನ್ನೆಲ್ಲ? ಎಂತಕ್ಕೆ ಹೇಳಿದ್ರಿ ಹೇಳಿ? ಅದು ನನ್ನನ್ನು ಒಂದು ಮಾತು ಕೇಳಿದೆ. ಅವ್ರವ್ರ ಹೆಂಡತಿ ಮನೆಯಿಂದ ಅವ್ರು ಎಷ್ಟು ತಂದಾರಂತೆ ಕೇಳಬೇಕಿತ್ತು. ಮನುಷ್ಯನಿಗೆ ಯಾವತ್ತೂ ಜಾಸ್ತಿ ದುರಾಸೆ ಇರಬಾರ್ದು ಕಾರ್ತಿಕ್. ನಿಮ್ಮನ್ನು ನೀವು ದಯವಿಟ್ಟು ಬದಲಾಯಿಸ್ಕೊಳ್ಳಿ. ನೀವು ಈ ಥರ ಬಂದು ಈ ವಿಚಾರ ನನ್ನ ಹತ್ರ ಮಾತಾಡ್ತೀರಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲ್ಲ. ಇದು ದುರಾಸೆ ಅಂತ ನೀನು ಹೇಳಬೇಕು ಅಷ್ಟೆ, ಮತ್ತಾರೂ ಹೇಳಲ್ಲ. ಮಾವನೇ ಹೇಳ್ತಾ ಇದ್ದಾರೆ, ಅವರಿಗೆ ನನಗೇನು ಕೊಡೋ ಮನಸ್ಸಿಲ್ಲ, ಆದರೂ ರಮ್ಯ ಕೇಳ್ತಿಲ್ಲ ಅಂತ. ನಿಂದೇನು ಮಧ್ಯದಲ್ಲಿ? ಯಾವತ್ತಿದ್ರೂ ಇದು ನಿಂಗೆ ಸೇರ್ಬೇಕಾಗಿದ್ದಪ್ಪ, ಇವತ್ತೇ ಸೇರಲಿ ಬಿಡು. ಯಾರು ಸಂಬಂಧ ಇಲ್ದಿದ್ದವರಿಗೆ ಕೊಡೋದಂತೆ, ಅವರು ಮತ್ತಾರಿಗೋ ದಾನ ಮಾಡೋದಂತೆ, ಇವಳಿಗೆ ಬೇಡ ಅಂತೆ. ಅದು ಹೆಂಗೆ ನೋಡೋಣ? ಈಗ ನಾನೇನಾದ್ರು ನಮ್ಮ ಅಪ್ಪನ ಮನೆ ಆಸ್ತಿ ಇದ್ದಿದ್ದನ್ನು ನಾನು ಹಾಗೆ ಪೂರ್ತಿ ಯಾರಿಗೋ ದಾನ ಮಾಡಿ ನಾವು ಬರೀ ಕೈಯಲ್ಲಿ ಬಂದಿದ್ದರೆ ನೀನು ಸುಮ್ಮನೆ ಇರ್ತಿದ್ಯಾ? ಏನು ಮಾಡ್ತಿದ್ದೆ? ಸುಮ್ಮನೆ ಇದ್ದರೆ ಏನು ಮಾಡ್ತಿದ್ದೆ? ಏನು ಮಹಾ ನಿರೀಕ್ಷೆ ಮಾಡಿ ನಿಮ್ಮಿಂದ ಬೇಕಾದಲ್ಲ ನಾನು? ಆಸ್ತಿ ತನ್ನಿ, ಮನೆ ತನ್ನಿ ಅಂತ ಏನಾದರೂ ಹೇಳಿನ ನಾನು? ಎಷ್ಟಾದೆಯೋ ಅಷ್ಟರಲ್ಲೇ ನೆಮ್ಮದಿಯಿಂದ ಇರೋಣ ಅಂತಲೇ ನಾನು ಹೇಳಿದ್ದಲ್ಲ. ಏನು ಹೇಳಿದ್ರಿ ನೀವು? ಸಂಬಂಧ ಇಲ್ಲದಿದ್ದವ್ರಿಗೆ ಕೊಡೋದು ಅಂತ ನಾ ಯಾರು ಹೇಳಿದ್ದು ನಿಮಗೆ? ಸಂಬಂಧ ಇಲ್ಲ ಅಂತ ಯಾರು ಹೇಳಿದ್ದು? ಸಂಬಂಧ ಇಲ್ಲದೆ ಅವನು ಇಷ್ಟು ವರ್ಷ ಇಲ್ಲಿದ್ದನಾ? ಸುಮ್ಮನಿರಿ, ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ. ನನಗೆಲ್ಲ ಗೊತ್ತು ರಮ್ಯಾ, ಎಲ್ಲ ಗೊತ್ತು. ಸುಮ್ಮನಿರು. ನಾನು ಅದಕ್ಕೆ ಏನು ಮಾತಾಡೋದು ಬೇಡ ಅಂದ್ಕೊಂಡು ಸುಮ್ಮನೆ ನನ್ನಷ್ಟಕ್ಕೆ ನಾನು ಹೋಗ್ತಾ ಇದ್ದೆ. ನೀನೇ ತಡೆದು ನಿಲ್ಲಿಸಿದ್ದು, ಊಟ ಮಾಡ್ಕೊಂಡು ಹೋಗಿ ಅಂತ. ಒಳ್ಳೆ ಕತೆ ಅದು. ನಮ್ಮ ಮಾತಿಗೆ ಯಾವುದೇ ಬೆಲೆ ಇಲ್ಲ ಅಂದಮೇಲೆ ಮತ್ತಿನ್ನೆಂತಕ್ಕೆ? ನಿಮ್ಮ ಅಪ್ಪನೇ ಹೇಳ್ತಾ ಇದ್ದಾರೆ, ಎಲ್ಲ ತೆಗೆದು ನಿನ್ನ ಹೆಸರಿಗೆ ಮಾಡ್ತೀವಿ ಅಂತ. ಮಾಡಲಿ ಬಿಡು. ಈಗ ಯಾವತ್ತಾರು ನಿನ್ನ ಹೆಸ್ರಿಗೆ ಬರೋದಾದರೆ ಇವತ್ತೇ ಬಂದ್ಕೊಂಡ್ಲಿ. ಏನೀಗ? ಏನು ನಮ್ಮ ಹೆಸ್ರಿಗೆ ಬೇಡ ಬಿಡು, ನಿನ್ನ ಹೆಸ್ರಿಗೆ ಬಂದು ಕೂಡಲೇ ನೀನು ಹೊತ್ಕೊಂಡು ಹೋಗ್ತೀಯ ಜಮೀನನ್ನ? ನಿಮ್ಮ ಅಪ್ಪ ಇಲ್ಲೇ ಇರ್ತಾರೆ, ಅವ್ರದ್ದಾಗೆ ಇರ್ತದೆ ಅದು. ನನ್ನ ಹೆಸರಿಗೆ ಅಂತ ಮಾಡಿದ್ಮೇಲೆ ಅವ್ರದ್ದಾಗಿ ಹೆಂಗೆ ಉಳಿತದ್ರಿ ಅದು? ನಿಮಗೆ ಸ್ವಲ್ಪನೂ ಬೇರೆ ಫೀಲಿಂಗ್ಸ್ ಬಗ್ಗೆ ಯೋಚನೆ ಮಾಡೋಕ್ಕೆ ಆಗೋದೇ ಇಲ್ಲ. ಎಷ್ಟು ವರ್ಷದಿಂದ ನಮ್ಮಪ್ಪನ ಹೆಸರಲ್ಲದೆ ಆ ಜಮೀನು ಗೊತ್ತಾ? ಈಗ ಅವ್ರಿಗೆ ವಯಸ್ಸಾದ ಕಾಲಕ್ಕೆ ತೆಗೆದು ನನ್ನ ಹೆಸರಿಗೆ ಮಾಡಿಟ್ರೆ ಎಷ್ಟು ಇನ್ಸೆಕ್ಯೂರ್ ಫೀಲ್ ಆಗ್ಬೋದು ಅವರಿಗೆ. ನಂದೇನೂ ಇಲ್ಲ, ಎಲ್ಲ ಅವ್ರದ್ದು, ಬೇರೆಯವ್ರ ಜಮೀನಲ್ಲಿ ನಾನಿದ್ದೀನಿ ಅಂತ ಅವ್ರಿಗೇನಾದ್ರು ಅದನ್ನೇ ತಲೆಗೆ ತೊಗೊಂಡ್ಬಿಟ್ರೆ, ಈಗಿದ್ದವ್ರು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇದೇ ಥರ ಇರ್ತಾರೆ ಅಂತ ಗೊತ್ತಾ? ನಾಳೆ ನಿಮ್ಮ ಮನಸ್ಸೇ ಬದಲಾಗಲ್ಲ ಅಂತ ಏನು ಗ್ಯಾರಂಟಿ? ಏನು ಮಾಡ್ತೀನಿ? ಮನಸ್ಸು ಬದಲಾಯಿಸಿ ಏನು ಮಾಡ್ತೀನಿ? ಏನು ಮಾಡೋಕ್ಕಾಗ್ತದೆ ನನಗೆ?
ಜಮೀನೆಲ್ಲ ನಿನ್ನ ಹೆಸರಲ್ಲಿ ಇರ್ತದಪ್ಪ. ಮತ್ತು ನಾನೇನು ಮಾಡೋಕ್ಕತ್ತದೆ? ಯಾವತ್ತಿದ್ರೂ ಅದು ನಿನ್ನ ಹೆಸರಿಗೆ ಬರಬೇಕಾಗಿದ್ದೆ, ಹೌದಾ ಅಲ್ಲ? ಅದು ಇವತ್ತೇ ಬರಲಿ ಬಿಡು. ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ. ನಾನು ಹೇಳೋ ಮಾತು ನಿಮ್ಮ ತಲೆ ಒಳಗೆ ಹೋಗೋದೇ ಇಲ್ಲ. ನೀವು ಏನೇ ತಿಪ್ಪರ್ ಲಾಗ ಹಾಕಿದ್ರು ನಮ್ಮ ಅಪ್ಪ ಇರೋ ತನಕ ಆ ಜಮೀನು ಪೂರ್ತಿ ಅವ್ರ ಹೆಸರಲ್ಲೇ ಇರ್ತದೆ. ಒಂದು ಪಕ್ಷ ಅವರು ಮನಸ್ಸು ಮಾಡಿ ಏನು ಹಣ್ಣು ಕೊಡಬೇಕು ಅಂದ್ಕೊತಾರೋ ಅದನ್ನು ಕೊಟ್ಟೇ ಕೊಡ್ತಾರೆ. ಪೂರ್ತಿ ನನಗೆ ಬೇಕು ಬಾಚ್ಕೊಬೇಕು ಅಂತ ನಾನು ಯೋಚನೆ ಮಾಡಲ್ಲ. ಇಲ್ಲ ಅದೆಲ್ಲ ಯಾರಿಗಾರು ಏನಾದ್ರು ದಾನಗೀನ ಮಾಡಬೇಕು ಅಂದ್ರೂ ನಂಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲಪ್ಪ. ನಾನು ದುಡಿತೀನಿ ಅನ್ನೋ ಧೈರ್ಯ ಅದು ನನಗೆ. ನಾನು ದುಡಿದು ನನ್ನ ಮಗನ ಸಾಕ್ತೀನಿ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡಿ. ನಾನೇನು ಸತ್ತೋಗಿನಾ? ನೀನು ದುಡ್ದು ನಿನ್ನ ಮಗು ಸಾಕೋಕ್ಕೆ ನಿಂದೊಬ್ಳದ್ದೇ ಮಗುನ? ಅದು ನಂದು ಅಲ್ಲ. ಗೊತ್ತು ನನಗೆ ನಮ್ಮ ಮಗುನ ಹೆಂಗೆ ಸಾಕಬೇಕು ಅಂತ. ಅದಕ್ಕಾಗಿ ಏನು ನಿಮ್ಮ ಅಪ್ಪನ ಮನೆ ಆಸ್ತಿ ತಗೊಂಬಾ ಅಂತ ಹೇಳ್ತಿರೋದಲ್ಲ ನಾನು. ಈಗ ತಗೋಬಾ ಅಂತಲೂ ನಾನು ಎಲ್ಲಿ ಹೇಳಿದೆ? ಸುಮ್ಮನೆ ಯಾರ್ದು ಕಂಡರ ಪಾಲಾಗ್ತದೆ ಅಂತ ನಿಮ್ಮಪ್ಪನೇ ಅಷ್ಟು ಬೇಜಾರು ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನೀ ಏನೋ ದುಡ್ಡಕ್ಕೆ ನಾನು ಇಲ್ಲೇನೋ ದೋಚಕ್ಕೆ ಬಂದವನ ಥರ ಮಾತಾಡ್ತೀಯ. ನೋಡಿ, ನಾನು ಹೇಳಿದ್ನಲ್ಲ, ಅದಕ್ಕೆಲ್ಲ ಇನ್ನೂ ಸುಮಾರು ದಿವಸ ಇದೆ. ಅಪ್ಪ ಬದುಕಿರೋ ತನಕ ನಾನು ಯಾವ ಕಾರಣಕ್ಕೂ ಅವ್ರ ಹತ್ರ ಅವ್ರ ಆಸ್ತಿನ ನನ್ನ ಹೆಸ್ರಿಗೆ ಮಾಡಿಸ್ಕೊಳಕ್ಕೆ ನಾನು ಒಪ್ಪಲ್ಲ. ನೀವೇನು ಬೇಕಾದ್ರೆ ಹೇಳಿ, ಇನ್ನು ಇದಕ್ಕಿಂತ ಹೆಚ್ಚು ನಾನೇನೂ ಮಾತಾಡಲ್ಲ. ನಿಮಗೋಸ್ಕರ ಅಂತ ಊಟಕ್ಕೆಲ್ಲ ಸರಿ ಮಾಡ್ಯಾರೆ. ಊಟ ಮಾಡ್ಕೊಂಡು ಹೋಗಿದಾರೆ ಹೋಗಿ ಊಟ ಮಾಡ್ಕೊಂಡು ಹೋಗಿ. ಬೆಳಗ್ಗೆ ಫೋನ್ ಮಾಡಿದಾಗ ನಾನು ಇವತ್ತಿಲ್ಲೇ ಉಳಿತೀನಿ ಅಂದಿದ್ರಿ, ಇವತ್ತೇನೋ ಹೋಗ್ಬೇಕು ಅಂತಿದ್ದೀರಿ, ಹೋಗಿ, ನಾನೇನು ತಡೆಯಲ್ಲ. ಹೋಗದೆ ಏನು ಮಾಡಲಿ? ಮನಸ್ಸಿಗೆ ಅಷ್ಟು ಬೇಜಾರು ಆಗ್ಯದ ನನಗೆ. ಊಟ ತಿಂಡಿ ಯಾರಿಗೆ ಬೇಕು? ಅದ್ರ ಬದಲು ಸುಮ್ಮನೆ ಮನೇಲಿ ಹೋಗಿ ನಮ್ಮ ಮನೆ ಇದ್ದ ಅನ್ನನೇ ಊಟ ಮಾಡ್ಕೊಂಡಿದ್ರೆ ಆಗಲ್ಲ? ಯಾರ ಮಾತು ಕೇಳಲ್ಲ ಅಂತೀಯ ನೀನು? ಮಾತು ಕೇಳೋಕ್ಕಲ್ಲಿ ಏನೂ ಇಲ್ಲ. ಎಷ್ಟು ಜನ ಅದರೇ ಬೇಕಾತಲ್ಲ. ನಾನು ಕೊನೆಗೆ ಈಗ ಅಪ್ಪಗೆ ಏನೂ ಹೇಳ್ತಾ ಇಲ್ಲ. ನಿಮ್ಮ ಮನಸ್ಸಿಗೆ ಬಂದಂಗೆ ನೀವು ಮಾಡಿ ಅಂತ ಹೇಳೋದು. ಆ ಮಗ ಹಂಗೆ ಮಾಡ್ತಾ ಇದ್ದಾನಂತ ಅವ್ರ ಟೆನ್ಷನ್ನಲ್ಲೇ ಅವರದಾರೆ. ಅದ್ರ ಮಧ್ಯೆ ನಿಮ್ಮದೊಬ್ರದ್ದು ಈ ಥರ ಬೇಕಾ? ಯಾಕೆ ಸ್ವಲ್ಪ ದಿವಸ ಸುಮ್ಮನೆ ಇರಬಾರ್ದು? ಯಾಕೆ ಅಂದರೆ ನಾವು ಹೀಗೆ ಇದ್ದರೆ ಯಾರೋ ಬಂದು ದೋಚ್ಕೊಂಡು ಹೋಗ್ತಾರೆ ಅದನ್ನು. ಅದಕ್ಕೆ ನಾವು ಚುರುಕಾಗಬೇಕು ಅಂದಿದ್ದು ನಾನು. ಯಾರು ದೋಚ್ಕೊಂಡು ಹೋಗಲ್ಲ, ಏನೂ ಆಗಲ್ಲ, ಅಲ್ಲೇ ಇರ್ತದೆ. ಅದು ಹೆಂಗೆ ದೋಚ್ಕೊಂಡು ಹೋಗೋದು ಹೆಂಗೆ? ಒಟ್ಟರಾಸಿ ಮಾತಾಡಬೇಡಿ ನೀವಾತ. ಈ ವಿಚಾರ ಏನಿದ್ರು ಇನ್ನೊಂದು ದಿವಸ ಸಪ್ರೇಟಾಗಿ ನಾವೇ ಕೂತ್ಕೊಂಡು ಮಾತಾಡೋಣ. ಈಗ ಅದಕ್ಕಾಗಿ ಈಗ ಅಪ್ಪನ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ. ಹೇಳ್ತಿದ್ದೀನಿ, ನಿಮಗೋಸ್ಕರ ಅಡುಗೆ ಮಾಡಿಸ್ಕೊಂಡು ಕಾಯ್ತಾ ಇದ್ದಾರೆ ಅಂತ. ಯಾಕೆ ಸ್ವಲ್ಪ ಊಟ ಮಾಡ್ಕೊಂಡು ಯಾಕೆ ಹೋಗಬಾರ್ದು? ನೀನು ಯಾವಾಗಲೂ ನಿನ್ನ ಮುಗಿನ ನೇರಕ್ಕೆ ಮಾತ್ರ ಯೋಚನೆ ಮಾಡ್ತೀಯ. ಊಟ ಮಾಡೋಕ್ಕೆ ಕೂತ್ರೆ ನಿಮ್ಮಪ್ಪ ಇದೇ ವಿಚಾರನೇ ಎತ್ತಾರೆ. ಏನು ಮಾಡೋಣ ಅಂತ ಕೇಳ್ತಾರೆ. ನಾನೇನಾರು ಹೇಳಂಗಿದ್ದೀನಾ? ಏನು ಹೇಳಿದ್ರು ತಪ್ಪು ಅಂತೀಯ ನೀನು. ಅದಕ್ಕೆ ಆ ರಗಳೇ ಬೇಡ. ಸುಮ್ಮನೆ ನಾನು ಹೋಗೇ ಬಿಟ್ಟರೆ ಒಂದು ಸರಿ ಮನಸ್ಸಿಗೆ ಬೇಜಾರಾಗ್ತದೆ, ಆಮೇಲೆ ಇದನ್ನು ಮಾಡ್ಕೊತಾರೆ. ಹೇಳ್ತೀನಿ ನಾನು, ಆಫೀಸಿಂದ ಏನೋ ಕಾಲ್ ಬಂತು ಅದಕ್ಕೆ ನಾನು ಹೋದೆ ಅಂತ. ಭಾನುವಾರ ಅದು ಯಾರು ಮಾರ್ರ ಆಫೀಸ್ ತೆರ್ಕೊಂಡು ಕೂತಿರೋದು? ಎಮರ್ಜೆನ್ಸಿ ಇದ್ದಾಗ ಎಲ್ಲ ಆಫೀಸು ಒಂದೊಂದು ಸರಿ ತೆಗೆದಿರ್ತವೆ, ಆಯಿತಾ? ಆಫೀಸ್ ವರ್ಕ್ ಮಾಡಿದವ್ರಿಗೆ ಗೊತ್ತಿರ್ತದೆ ಅದು. ಈಗ ನಾನು ಸುಮ್ಮನೆ ತಡಿಬೇಡ. ನಾನು ಹಿಂಗೆ ಅರ್ಧ ಮನಸ್ಸಿಂದ ಕೂತ್ಕೊಳೋದು, ಆಮೇಲೆ ಸರಿ ರೆಸ್ಪಾನ್ಸ್ ಮಾಡದೇ ಇರೋದು, ಆಮೇಲೆ ಅದಕ್ಕೆ ಬೇರೆ ಮತ್ತೊಂದು ಥರ ಹೇಳ್ತೀಯ ನೀನು. ಹಂಗಿರಬೇಕಿತ್ತು, ನೀವು ಹಿಂಗಿದ್ರಿ, ಹಿಂಗಿರಬೇಕಿತ್ತು, ಹಂಗಿದ್ರಿ ಅಂತ. ಆ ರಗಳೇ ಬೇಡ. ನಾನು ಹೊರಟು ಬಿಡ್ತೀನಿ.